ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನೈತಿ ಅಂತ ನೋಡೋಣ್ರಿ. ಇವತ್ತಿನ ಹಿಡಿಯೋದಾಗ ಬ್ರೆಡ್ ಪಾವ್ ಮಾಡ್ಬೇಕು ಅನ್ಕೊಂಡೀನಿ. ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡೀನಿ. ಇದು ಚಾಳಸ್ತೀನಿ ರೀ. ಗಾಳಿ ಒಂದು ಜಾಸ್ತಿ ಐತಿ ನೋಡ್ರಿ ನಮ್ಮ ಕಡೆ ಅಂತ. ಈಗ ಇದು ಹಾಲು ತೊಗೊಂಡೀನಿ ರೀ. ಅಷ್ಟು ಈಗ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಇಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಯಾಕಂದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಸೇರಿಸಿ ಬ್ರೆಡ್ ಮಾಡ್ತೀನಿ ರೀ ಇವತ್ತು. ಯಾವ ರೀತಿ ಆಗ್ತದೆ ಅಂತ ನೋಡೋಣ್ರಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಈ ರೀತಿ ಮಾಡಿಡನ್ರಿ. ಚಂದ ಬರ್ಲತ್ತಲ್ಲ. ಮತ್ತು ಇಷ್ಟು ಹಾಲು ತೊಗೊಂಡೇನ್ರಿ. ಉಗುರು ಬೆಚ್ಚಗದಾವ್ರಿ ಹಾಲು. ಮತ್ತು ನೀರು ಭೀ ಉಗುರು ಬೆಚ್ಚಗೆ ತೊಗೊಂಡೇನ್ರಿ. ನಾವು ಒಂದು ಸ್ವಲ್ಪ ನೀರು ಆಡ್ತಾವ, ಒಂದು ಜರ ಮುಚ್ಚಿಡ್ತೀವಿ. ಈಗ ಇದು ಹಾಲಿಗೆ ಇದು ಒಂದು ಸ್ವಲ್ಪ ಈಸ್ಟ್ ಹಾಕೊಂಡ್ರಿ. ಸಾಕ್ರಿ, ಇಷ್ಟು ಕಡಕಿರ್ತದಲ್ರಿ ಜಾಸ್ತಿ. ಮತ್ತು ಇದು ಅದ್ರಾಗ ನೋಡ್ಬೇನಿ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ರಿ. ಕಲರ್ ಬರ್ತದ ಅದಕ್ಕಾಗಿ. ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಇಷ್ಟೇ ಸಾಕ್ರಿ. ಈಗ ಇದು ಇಷ್ಟೇನದಲ್ರಿ, ಇದೆಲ್ಲ ಒಂಜುವ ಮಾಡನ್ರಿ ಕಲಿಸಿ. ಇದು ಯಾವುದೇ ರೀತಿ ಗಂಟು ಉಳಿಬಾರ್ದು ನೋಡ್ರಿ. ಇಲ್ಲಿ ನೋಡ್ರಿ, ಈಗ ಇದು ಇಷ್ಟೆಲ್ಲ ಒಂಜವಾಗ್ಯದ. ಈಗ ಇದು ಹಿಟ್ಟಿನಾಗ ಹಾಕೊಂಡ್ರಿ. ಇದು ಈಗ ಚಲೋ ಹೊತ್ನಾಗ ನಾದ್ಬೇಕು ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಉಣ್ಸೋದಂತ ಸೋನು ಉಣಿಸ್ಲುತ್ತಾನೇನ. ಈ ಥರ ಮಿದ್ದು 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 ನಾದ್ಬೇಕ್ರಿ. ಇದಕ್ಕೆ ಅದೇನು ಹಿಂದಿನ ಕಡ್ತಿಲ್ ತೆಗಿತಿ ಕೈಲಿ ಬರ್ತಾವ. ಹಿಂಗೇಕ ಇದು ಸ್ಯಾನಿಟೈಸರ್ ವಾಶ್ ಮಾಡ್ತೀನಿ. ಚಲೋ
ಇದು ಕಲ್ಲಿಂದ ಬಿಡೋತನ ಈ ಥರ ನಾದದ್ ನೋಡ್ರಿ, ತಾನಾಗೆ ಬಿಡ್ತದೆ ಇದು ಕಲ್ಲಿಂದ. ನೋಡ್ರಿ ಯಾವ ರೀತಿ ಬಿಡೋದು. ನಾದದೇ ಮೇನ್ ಇತ್ತು ನೋಡ್ರಿ. ಇಲ್ಲಿ ನೋಡ್ರಿ ಕಲ್ಲಿಗೆ ಅಂಟ್ಕೊಳಗತ್ತಿತ್ತಲ್ರಿ ಮೊದಲ, ಕಲ್ಲಿಗೆ ಅಂಟ್ಕೊಳ್ಳೋದು ಬಿಡ್ಲಿಕತ್ತದ ನೋಡ್ರಿ. ಈಗ ಎಷ್ಟು ಮಿದ್ದು 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 ನಾತ್ತೇವಲ್ರಿ ಅಷ್ಟು ಕಲ್ಲಿಂದ ಬಿಡ್ತದೆ ನೋಡ್ರಿ. ಇದು ಜಾಸ್ತಿ ನಿದ್ಯಾದ ಜಾಸ್ತಿ ಇರ್ತದಲ್ರಿ, ಅದಕ್ಕಾಗಿ ಮಿದ್ದು ಮಿದ್ದು ನಾದಿನ ನೋಡ್ರಿ. ಅದೇ ಟೈಮ್ ಹಿಡ್ದೋದ ಭಾಳತನ. ಒಂದು ಅರ್ಧ ಗಂಟೆ ಆದರೂ ನಾದ್ಬೇಕ್ರಿ. ಅದು ಕಟ್ಟು ಮಿದ್ದು 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 ನಾದಿ 1 ತಾಸು ಮುಚ್ಚಿಡ್ಬೇಕು ನೋಡ್ರಿ. ಇದು ಬುಗೋಣಿ ತೊಗೊಂಡಿನ್ರಿ. ಒಂದು ಬುಗೋಣಿಗೆ ಎಣ್ಣೆ ಹಚ್ಚಿ ಇಟ್ಟೀನಿ. ಆ ಬುಗೋಣ್ಯಾಗ ಇದು ಹಿಟ್ಟು ಮಿದ್ದು ಇಟ್ಟೇವಲ್ರಿ 1 ತಾಸು ಆದ್ಮ್ಯಾಗ ಉಬ್ಬುತ್ತದ್ರಿ. ಅದು ಡಬಲ್ ಆಗಿಬಿಡ್ತದ್ರಿ. ಅದಕ್ಕೆ ದೊಡ್ಡದನ್ನೇ ತೊಗೊಂಡಿನ್ರಿ ನಾ ಬುಗೋಣಿ. ತೊಳೋದೆ 1/4 kg ತೊಗೊಂಡಿನ್ರಿ. ಹಿಟ್ಟು ಜಾಸ್ತಿ ಏನು ತೊಗೊಂಡಿಲ್ರಿ ನಾ. ಗೋಧಿ ಹಿಟ್ಟು ಮೈದಾ ಹಿಟ್ಟು 2 ಮಿಕ್ಸ್ ಮಾಡಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ. ನೋಡ್ಲಿಕ್ಕಟ್ಟು ಸರಿಯಾಗಿರ್ಲಿಲ್ಲ ಅಂದ್ರೆ ಭೀ ತಿಲ್ಲಕ್ಕೆ ಆರೋಗ್ಯಕ್ಕೆ ಚಲೋ ನೋಡ್ರಿ. ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಕೇಕ್ ಆಗ್ಯಾವ. ಒಂದು ಸ್ವಲ್ಪ ಹಿಡಿಯೋನ ಅದು ಹಿಂಗೆ ದೂರಿಂದ ಮಾಡ್ಯಾನ ನಮ್ಮ ಸೋನು. ಅಷ್ಟು ಕ್ಲಿಯರಾಗಿ ಬಂದಿಲ್ಲ ರೀ ಫ್ರೆಂಡ್ಸ. ಬ್ರೆಡ್ ಅಂತೂ ಸೂಪರಾಗಿ ಬಂದವ. ನೋಡಿ ಸಪೋರ್ಟ್ ಮಾಡಿ ನೋಡ್ರಿ. ಅದು ಚೇಂಜ್ ಮಾಡಿದ ಬ್ರೆಡ್ ಇತ್ತು, ಏನು ಮಾಡ್ಕೊಂಡ ಅಂತ ನೋಡೋಣ್ರಿ. ಏನು ಮಾಡಿದ್ದು ಇದ್ರಾಗ? ಏನೇನು ಹಾಕಿದಿ? ಸೋಪ, ಉಳ್ಳಾಗಡ್ಡಿ ಚೇಂಜ್ ಮಾಡಿರೋದು, ಬಜ್ಜಿ, ಸೋಪ ಹಾಕಿ ತಿಲ್ಲಕ್ಕಿ ಹ್ಯಾಂಗೆ ಇಷ್ಟ ಆಗ್ತದೆ ಹಂಗೆ ಮಾಡ್ಕೊಂಡು ನೋಡ್ರಿ. ಊಟ ಅಂತೂ ಆಗ್ಯದ. ತಲೆ ಬಿಟ್ಟು ಅದೇ ಗ್ಯಾಪ್ನಾಗ ಹಿಟ್ಟು ಕಲಿಸಿಟ್ಟಿನಲ್ರಿ ಪಾವ್ ಮಾಡಕ್ಕೆ. ಮತ್ತು ಅಡುಗೆನೂ ಮಾಡಿದೆ ರೀ. ಚಪಾತಿ ಹೀರಿಕಾಯಿ ಪಲ್ಯ ಮಾಡ್ದೆ. ಚಿನ್ನು ಉಂಡು ಡಬ್ಬಿ ಕಟ್ಕೊಂಡವಳು 2 ಹೆಣ್ಣಲ್ಲಿ ಹಾಕ್ಬೇಕಲ್ರಿ. ತಲೆ ಹಿಟ್ಟು ಹಿಕ್ಕಿಬಿಟ್ಟು ಈಗ ಹಿಟ್ಟನೆ ಅಂದದೇನು ನೋಡನ್ರಿ. 1 ತಾಸಿನ ಟೈಮ್ ಇಟ್ಟಿದ್ರನ ಅದಕ್ಕೆ ನಾದಿ. ಈಗ 1 ತಾಸು ಆಗ್ಯದ. ಅದು ನೋಡನ್ರಿ. ನೋಡಿ ಬ್ರೆಡ್ ಮಾಡೋಣ್ರಿ. ಈಗ ನೋಡ್ರಿ 1 ತಾಸು ಇಟ್ಟಿನಿ ಹಿಟ್ಟಿಗೆ. 1 ತಾಸು ಆಗ್ಯದ. ಈಗ ಟೈಮ್ ಅಂತರು ಯಾವ ರೀತಿ ಉಬ್ಬ್ಯದಂತ ನೋಡೋಣ್ರಿ. ಇದು ವಾವ್ ತೊಂಬೈತದ ನೋಡ್ರಿ. ಎಷ್ಟು ಉಬ್ಬಿ ಬಂದವ ನೀವೇ ನೋಡ್ತಿರ್ಬೋದು. ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೋಡ್ರಿ ಈ ಥರ ಆಗ್ಬೇಕು ನೋಡ್ರಿ. ಜಾಳಿ ಹಿಂಗೆ ಇಸ್ಕೊಂಬೇಡ ಕಡ್ಡಿ ನೋಡ್ರಿ. ಇದಕ್ಕೆಲ್ಲ ಒಂದು ಜೀವ ಮಾಡನ್ರಿ. ಮಾಡಿ ಅಡ್ವಿನ ಚಾಣಿ ತೊಗೊಂಡ್ರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚ. ತಿರುವಿದೀತವ ಎಷ್ಟು ಬಲಿದು ಬ್ಯಾರಲ್ ಸ್ವಚ್ಛ ಆಯ್ತು ತುಂಬ ಕಾಣಿಸ್ಲತ್ತಲ್ಲ ಹತ್ರ ನೋಡಿ. ಅಯ್ಯಯ್ಯ ಶಿವ. ಇಲ್ಲಿ ನೋಡ್ರಿ ಬ್ರೆಡ್ ಮಾಡಕ್ಕೆ ಅದು ಚಾಣಿ ತೊಗೊಂಡೇನ್ರಿ. ಕಡುಬು ಮಾಡೋ ಚಾಣಿ ಅಂತಾರೆ ನಮ್ಮ ಕಡೆ. ಆ ಕಡುಬು ಮಾಡೋ ಚಾಣಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತು ಮ್ಯಾಗ ಒಂದು ಸ್ವಲ್ಪ ಅದೇ ಹಿಟ್ಟು ಉದುರ್ಸಾಕತ್ತೀವಿ ನೋಡ್ರಿ. ಮೈದಾ ಸ್ವಲ್ಪ ಕೋಟಿಂಗ್ ಮಾಡ್ಬೇಕಲ್ರಿ. ಅದಕ್ಕೆ ನನ್ನ
ನನ್ನ ಕಡೆ ಅಂತೂ ಬಟ್ರ್ ಪೇಪರ್ ಇದ್ದಿತ್ತಿಲ್ಲ, ಅದ್ರ ಸಂಬಂಧ ಈ ಥರ ಹಿಟ್ಟು ಹಾಕಿ ಕೋಟಿಂಗ್ ರೆಡಿ ಮಾಡೀನಿ ಇಲ್ಲಿ ಹಂಗನೇ ಉಳ್ಳಿ ಮಾಡಾಕತ್ತೀನಿ ನೋಡ್ರಿ. ಹಿಂಗೆ ಉಳ್ಳಿ ಪದ್ರ ಪದ್ರ ಆಗ್ಬೇಕಂದ್ರೆ ಆ ರೀತಿ ಮಾಡ್ಬೇಕು ನೋಡ್ರಿ ನಾ ಮಾಡಾಕತ್ತೀನಲ್ಲ. ಯಾಕಂದ್ರೆ ಅವು ಗೋಲ್ ಗೋಲ್ ಉಂಡೆ ಮಾಡಿಟ್ಟೆ ಅಂದ್ರೆ ಪದ್ರ ಆಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಮಾಡಾಕತ್ತಿದ್ದೆ ನೋಡ್ರಿ. ಇವತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಹಿಟ್ಟು ಸೇರಿಸಿ ಬ್ರೆಡ್ ಮಾಡಾಕತ್ತಿದ್ದೆ ನೋಡ್ರಿ ಫ್ರೆಂಡ್ಸ್. ಮುಂಜಾನೆ ಊಟನೇ ಅಡುಗೆ ಮಾಡಿದ್ರಿ ಇವತ್ತು. ಯಾಕಂದ್ರೆ ಇದು ಮಾಡ್ಬೇಕಂಥೇಳಿ 8:30ಗೆ ಅಡುಗೆ ಮಾಡಿ 8 ಮುಂದೆ ಮಾಡೀನಿ ನೋಡ್ರಿ. ಗಾಳಿ ಒಂದು ಜಾಸ್ತಿ ಇರ್ತದಲ್ರಿ ನಮ್ಮಲ್ಲಿ, ಗಾಳಿ ಸಂಬಂಧ ಅಂತೂ ಸಾಕಾಗ್ತದೆ. ಏನಾರು ಮಾಡ್ಬೇಕಂದ್ರೆ ಇಲ್ಲಿ ಇದು ಇಲ್ಲಲ್ರಿ, ಹಿಂಗೆ ಖುಲ್ಲಾದ ಬಾಕಲಿಲ್ಲ, ಅದ್ರ ಸಂಬಂಧ ಗಾಳಿ ಎಲ್ಲ ಒಲಿಗೆ ಹತ್ತದ ನೋಡ್ರಿ. ಒಲಿಯಾಗ ಉರಿ ಹಚ್ಚಿದೆವು, ಗಾಳಿ ನೋಡ್ರಿ ಎಟ್ಟದ ಹತ್ಲಗತ್ತದ, ಎಷ್ಟು ಉರಿ ಎಟ್ಟು ಬಡ್ದಾಡ್ಲಕತ್ತವ. ಕೈ ಮಾಡಿ ಇಡಾಕತ್ತೀನಿ. ಚಿನ್ನು ಅಲ್ಲಗತ್ತವು, ನಾನು ನೋಡಿ ಹೋಗ್ತೀನಿ ಅಂಥೇಳಿ ಸಾಲಿಗೆ ಹೋಗಾರ್ದಾಗ ನಾನು ನೋಡಿ ಹೋಗ್ತೀನಿ ಅದು ಹಿಟ್ಟು ಅದು ನೆನಿಬೇಕಲ್ರಿ, ಟೈಮ್ ಹಿಡಿತದ. ಅದಕ್ಕಾಗಿ ಬರ್ನ ನೋಡಾಕತ್ತೀವ ಅಂದು ಆಕಿ ಸಾಲಿಗೆ ಹಚ್ಬಿಡ್ದೆ ನೋಡ್ರಿ. ಇಂಥವೇನಾರ ಮಾಡ್ಬೇಕಂದ್ರೆ ರೆಸಿಪಿ ಭಾಳ ಜಾಸ್ತಿ ಟೈಮ್ ಹಿಡಿತದಲ್ರಿ. ಅದಕ್ಕಾಗಿ ಹಿಟ್ಟನ್ನ ಅದು ಇಟ್ಟು ಒಂದು ತಾಸಿನ ತನಕ ಚಿನ್ನು ತಲೆ ಇಕ್ಕೋದು, ಮತ್ತು ಅರ್ಬಿ ಒಗ್ದು ಹಾಕೋದು, ನೀರು ಬಂದೀವ್ರಿ ನೀರು ತುಂಬೋದು, ಮ್ಯಾಗಿಂದ ಎಷ್ಟು ಕೆಲಸ ಇತ್ತಲ್ಲ ಅಷ್ಟೆಲ್ಲ ಮಾಡತನ ನೆಂದೀವು. ಮತ್ತಿದು ಈ ಥರ ಉಳ್ಳಿ ಮಾಡಿ ಇಟ್ಟು ಮತ್ತು ಒಂದು 15ರಿಂದ 20 ನಿಮಿಷ ಮತ್ತೆ ಇಡ್ಬೇಕು ನೋಡ್ರಿ. ಇವೆಲ್ಲ ಮತ್ತು ಉಬ್ತಾವ್ರಿ, ಉಬ್ಬಿ ಒಂದಕ್ಕೊಂದು ಅಂಟ್ಕೋತಾವ. ಆಳ್ತನ ಒಂದು ಸ್ವಲ್ಪ ಇಡ್ಬೇಕ್ರಿ. ಈಗ ಒಂದು 10 ನಿಮಿಷ ಮ್ಯಾಗ ಮುಚ್ಚಿಬಿಡು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಯಾವ ರೀತಿ ಉಬ್ಬಿ ಬಂದಾವ ನೋಡ್ರಿ. ಇಟ್ಟಿಟ್ಟೆ ಉಳ್ಳಿ ಮಾಡಿನಲ್ರಿ ನಾ ಮಾಡಾಗ. ನೋಡ್ರಿ ಎಷ್ಟು ಒಂದಕ್ಕೊಂದೆಲ್ಲ ಕೂಡ್ಕೊಂಡವ. ಈಗ ಇಲ್ಲಿ ಕಾಸ್ಲುತ್ತು ಇದೆಲ್ಲ ಫಸ್ಟ್ ಕ್ಲಿಯರ್. ಇದು ಸಕ್ಕರೆ ನೀರು ತೊಗೊಂಡಿನ್ರಿ ಒಂದು ಸ್ವಲ್ಪ, ಯಾಕಂದ್ರೆ ಒಂದು ಸ್ವಲ್ಪ ಕಲರ್ ಬರ್ತಾವ. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ನೀರು ಹಾಕ್ತಿದ್ದೆ ಅದಕ್ಕೆ. ಇದು ನೋಡ್ರಿ, ಈಗ ಇದು ಕಡಾಯಿದಾಗ ಒಂದು ಸ್ವಲ್ಪ ಉಪ್ಪು ತೊಗೊಂಡಿನಿ. ಉಪ್ಪು ಕಡಾಯಿ ಒಲಿ ಮೇಲೆ ಇಲ್ಲಿ ನೋಡ್ರಿ, ಈ ಕಡಾಯಿದಾಗ ಇಷ್ಟು ಉಪ್ಪು ತೊಗೊಂಡಿನಿ. ಇದು ಉಪ್ಪಿನ ಮ್ಯಾಗ ಹಿಂಗೆ ಇಡ್ತೀನಿ ರೀ. ಇದಕ್ಕೆ ಏನು ಸ್ಟ್ಯಾಂಡ್ ಹತ್ತಂಗಿಲ್ಲ, ಯಾಕಂದ್ರೆ ಇದು ಅದ್ದರ್ನೇ ಕೊಂಡಿರ್ತದ್ರಿ ತೆಳಗೆ, ಪೂರ್ತಿ ಅಂತ ತಳಕ್ಕೆ ಹತ್ತಂಗಿಲ್ಲ ಅಲ್ಲೇನ. ಮತ್ತು ಇದಕ್ಕೆ ಮ್ಯಾಗೊಂದು ಈ ಥರ ತಾಟ್ ಮುಚ್ಚಿ ಬಿಡಮ್ರಿ. ಈಗ ಇದು ಪಾವ್ ರೆಡಿ ಆತಾವ್ರಿ. ಒಂದು 20ರಿಂದ 25 ನಿಮಿಷ ಬಿಡಮ್ರಿ, ಆತನ ರೆಡಿ ಆತಾವ್ರಿ ಪಾವ್. ಸ್ವಲ್ಪ ಬೆಂಕಿ ಹಾಕ್ಬೇಕ್ರಿ ಇದಕ್ಕೆ. ಈಗ ನೋಡ್ರಿ ರೆಡಿ ಆಗ್ಯಾವ, ನೋಡೋಣ ಬರ್ರಿ ಫ್ರೆಂಡ್ಸ್. ಈಗ ಬೆಂದವ್ರಿ ಸಾಕಾಗಿ. ಕಲರ್ ನೋಡಿ ಎಷ್ಟು ಮಸ್ತಾಗಿ ಬಂದ. ಸೂಪರ್ ಆಗ್ಯಾವ ನೋಡ್ರಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡೀನಿ, ಮಸ್ತ್ ಅಂದ್ರೆ ಮಸ್ತ್ ಪಾವ್ ಆಗ್ಯಾವ.
ಸೇಮ್ ಬೇಕ್ರಿ ಥರನೇ ಈಗ ನೋಡಿ. ಹೌದು